ಈ ಹಂತದಲ್ಲಿ ಪಶ್ಚಿಮ ಬಂಗಾಳದ ರಾಜಕಾರಣವನ್ನು ನೀವು ಮಾರ್ಕ್ ಮಾಡಬಹುದು. ಇದು ಬಂಗಾಳದ ಕತೆ. ಸದ್ಯಕ್ಕೆ 157 113 ಸಂಖ್ಯೆಗಳಲ್ಲಿ ಇಬ್ಬರು ಲೀಡಲ್ಲಿದ್ದಾರೆ. ಬಿ ಜೆ ಪಿ ಲೀಡಿಂಗಲ್ಲಿದೆ. ತಮಿಳುನಾಡಿನಲ್ಲಿ DMK 51, TVK 76, ADMK 57ಕ್ಕೆ ಹೋಗಿದೆ. ಅಂದರೆ ADMK ಹ್ಯಾಸ್ ಬಿಕಮ್ ನಂಬರ್ 2 ಲೀಡ್ಗಳಲ್ಲಿ ಎಸ್ 3 ಬಾರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ದಯವಿಟ್ಟು. ಅಸ್ಸಾಂ ಮಾತ್ರ ಐ ಥಿಂಕ್ ಜೋಬಲ್ ಕೈ ಹಾಕ್ಕೊಂಡು ಓಡಾಡೋ ಗಿರಾಕಿ ಇನ್ನು ಒಂದ್ಸರಿ ಏನು ಹೇಳ್ತಾರೆ ನೋಡ್ಬೇಕು. ನಾನು ಮೊನ್ನೆನೇ ಹೇಳಿದ್ದೀನಿ, ಇದು ಕೇರಳಲ್ಲಿ ಗೆಲ್ತಾರೆ. ಗೆದ್ದ ತಕ್ಷಣ ಈ ದೇಶದ ಆಶಾ ಕಿರಣ ಕಾಂಗ್ರೆಸ್, ನರೇಂದ್ರ ಮೋದಿಗೆ ಉತ್ತರ ಕೊಡೋ ಏಕೈಕ ಶಕ್ತಿ ಇರೋನು, ಎದೆಗಾರಿಕೆ ಇರುವವನು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಯುದ್ಧವನ್ನು ನಡೆಸುವವನು ರಾಹುಲ್ ಗಾಂಧಿ ಒಬ್ಬರೇ ರೀ. ಅಸ್ಸಾಮಲ್ಲಿ ಯಾಕೆ? ಅಸ್ಸಾಂದು ಬಿಡ್ರಿ, ಆಮೇಲೆ ಮಾತಾಡೋಣ ಸರ್. ಬಂಗಾಳ ಬಿಡ್ರಿ, ನಮ್ಗೆ ಇರಲೇ ಇಲ್ವಲ್ಲೇ. ಬಂಗಾಳ ಬಿಟ್ಬಿಡ್ರಿ, ನಮ್ಗೆ ಇರಲೇ ಇಲ್ಲ ಸರಿ. ತಮಿಳ್ನಾಡು ನಮ್ದು ಅಲಯನ್ಸ್ ಪಾರ್ಟ್ನರ್, ನಮ್ಗೆ ಗೊತ್ತೇ ಇಲ್ಲ. ದಿಸ್ ವಿಲ್ ಬಿ ದ ಸ್ಟೋರಿ. ನೋಬಡಿ ವಿಲ್ ಆನ್ಸರ್ ದೀಸ್ ಡಿಫೀಟ್ಸ್ ಇನ್ ಕಾಂಗ್ರೆಸ್. ಹಾಗಾಗಿ ಅಸ್ಸಾಮನ್ನು ಮರ್ತುಬಿಟ್ಲಿ ಕಾಂಗ್ರೆಸ್ಸು. 3ನೇ ಟರ್ಮ್ ರೀ. ನಾರ್ತ್ ಈಸ್ಟಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಬಾವುಟವನ್ನು ಹಾರಿಸತ್ತೆ ಅಂತ ಯಾವನಾದರೂ ನನಗೆ ಬಂದು ನನ್ನ ಪತ್ರಿಕೋದ್ಯಮದ ಅನುಭವದ ಮಾತುಗಳಲ್ಲಿ 25 ವರ್ಷದಿಂದ ಹೇಳಿದರೆ ಕಪಾಳ ಕೊಡಿತಿದ್ದೆ ಅವನಿಗೆ ನಾನು. ಅಲ್ಲಿ ಯಾವ್ದು ಬಾವುಟ ಸರ್? ಇದು ನಾಗಾಲ್ಯಾಂಡಲ್ಲಿ ಬೀಜ ಒಡೆ ಮೂತಿಗೆ ಒಂದು ಅಂತಿದ್ದೆ. ಮಿಜೋರಾಮಲ್ಲಿ ಸರ್ ಕುದಳ ಸುಮ್ಮನೆ ಬಾಯಿ ಮುಚ್ಕೊಂಡು ಸರ್. ಇದು ತ್ರಿಪುರ ಯಾವನವನು? ದಟ್ ವಾಸ್ ದ ಕಂಡೀಷನ್. ಅಷ್ಟೂ ರಾಜ್ಯಗಳಿಗೆ ಅವ್ರ ಕೈಯಲ್ಲಿದೆ. ಹೌದು, ಇರೋದನ್ನೆಲ್ಲ ಕಳ್ಕೊಂಡಿದೆ ಕಾಂಗ್ರೆಸ್. ಇಲ್ಲ, ಕಾಂಗ್ರೆಸ್ ಆರ್ ಲೋಕಲ್ ಪಾರ್ಟಿ ಯಾರೋ ಒಬ್ಬರು ಕಳ್ಕೊಂಡಿದ್ದಾರೆ. ಜಸ್ಟ್ ಮ್ಯಾಚ್ ಇನ್ ದ ಕಂಡೀಷನ್. 15 ವರ್ಷದ ಹಿಂದೆ ಯಾರಾದರೂ ಬಂದು ಸರ್ ಇದು BJP ಪವರ್ ಬರುತ್ತಂತ ಬಂಗಾಳದಲ್ಲಿ, ಹೌದಾ ಸರ್ ಅಂತಂದರೆ ನೀನೇನು ಬೆಳಿಗ್ಗೆ ಕಾಫಿ ಕುಡಿದ್ಯಾ ಏನು ಕುಡಿದೆ ಅಂತ ಕೇಳ್ತಿದ್ದೆ ಅವನಿಗೆ. ಹಂಗಿತ್ತು ಪರಿಸ್ಥಿತಿ. ಯಡಿಯೂರಪ್ಪನವರು ನನಗಿನ್ನೂ ನೆನಪಿದೆ. ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಿ, ಯಾರೊಬ್ಬರು ಯೂಸ್ ಮಾಡ್ಕೊಳ್ಳಿ. ಹಳೆ ಅಂಬಾಸಿಡರ್ ಕಾರ್ ಇತ್ತು ಅವ್ರ ಹತ್ರ ಒಂದು. ಕೈಲಾಶ್ ವಾಸ್ ದಿ ಟ್ರೆಷರ್ ಆಫ್ ದೇರ್ ಪಾರ್ಟಿ. ಯಡಿಯೂರಪ್ಪ ಒಂದು ಸಂದರ್ಭದಲ್ಲಿ ನಾವು ಆ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂತು ನನಗೆ. ಮುಂದೋದ್ರೆ ಜನ ಭಾಷಣ, ವಾಪಸ್ ಯಡಿಯೂರಪ್ಪನವ್ರು ಕಾರ್ ಒಳಗೆ ಬರ್ತಾರೆ. ಕೈಲಾಶಿಗೆ ಕೇಳ್ತಾರೆ, ಕೈಲಾಶ್ ಏನು ಕ್ರೌಡ್ ಅಲ್ಲ? ಯಾರನ್ನ? ಯಡಿಯೂರಪ್ಪನವ್ರು. ಸರ್ ಭಾಳ ಕ್ರೌಡು ಸರ್. ಏನು ಕ್ರೌಡ್ ಸರ್? ನನಗೆ ಗೊತ್ತಿಲ್ವೇ ಏನು ಕ್ರೌಡು ಇದು ಅಂತ. ಸರ್ ಹೆಂಗೆ ಸರ್ ಕ್ರೌಡ್ ಜಾಸ್ತಿ ಅಂತ ಅರ್ಥ ಏನು ಸರ್? ಅದು ಹೋದ್ ಸರಿ 150 ಇತ್ತಪ್ಪ, ಈ ಸರಿ 300. ಅದೇ ಕ್ರೌಡ್. ಲುಕ್ ಎಟ್ ದಿ ಇದು. ನಾನು ಏನಕ್ಕೆ ಹೇಳಿ, 150 ಜನ ಇದ್ದಿದ್ದನ್ನು 300 ಜನ ಇದ್ದಿದ್ದನ್ನು ಸಂಭ್ರಮಿಸುವಂತಹ ನಾಯಕತ್ವ ಇದು ಹೋರಾಟ. ಅದು ಹೋರಾಟದ ಟ್ರೂ ಸೆನ್ಸಸ್ಗಳು, ಹೋರಾಟದ ನಿಜ ಗುಣಗಳವು. 100 ಜನ ಇದ್ದಿದ್ದ 300 ಅನ್ನೋ ರೀತಿಯಲ್ಲಿ. ಅದು ಈ ಎಕ್ಸಾಂಪಲ್ ಬೇಕು ಅಂತ ಹೇಳಿದ್ದೀನಿ ಇವತ್ತು. ಗ್ರೌಂಡ್ ಲೆವೆಲ್ ನಾನೇ ಆ ಕಾರಲ್ಲಿ, ಥರ್ಡ್ ಪಾರ್ಟಿ ಅಲ್ಲ. ಅದು ಬೇಸ್ ಲೆವೆಲ್ ಇಂದ ಕಟ್ಟೋದಂದ್ರೆ ಅದು ಎಕ್ಸಾಕ್ಟ್ಲಿ ದಿ ಪಾಯಿಂಟ್. ಈ ಸ್ಪಿರಿಟ್ ಎಲ್ಲಿರುತ್ತೆ ಲೀಡರ್ಶಿಪ್ ಅಲ್ಲಿ, ಈ ತಾಕತ್ತೆಲ್ಲಿರುತ್ತೆ, ಈ ನಂಬಿಕೆ ಎಲ್ಲಿರುತ್ತೆ, ಈ ವಿಶ್ವಾಸ ಎಲ್ಲಿರುತ್ತೆ, ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ BJP ಆಗತ್ತೆ. ಕೆಳಮಟ್ಟದಿಂದ ಬರಬೇಕು. ಒಮ್ಮೆ ನನ್ನ ಮೇಲೆ ಅಧಿಕಾರದಲ್ಲಿ ಕೂತ್ಕೊಳ್ತೀನಿ ಅಂದ್ರೆ ಆಗಲ್ಲ. ಹೇಳೋದು ಬಂದ್ಬಿಟ್ರೆ ಆಗಲ್ಲ ರಾಹುಲ್ ಗಾಂಧಿ ಸಾಹೇಬ್ರೆ. ಹಿಂದೆ ಕಟ್ಟಿದ್ದಿದೆ, ನಾನು ಕೂತ್ಕೊಳ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ನನಗೆ ಇವತ್ತು ಟೈಮ್ ಸಿಕ್ತು. ಯಡಿಯೂರಪ್ಪನವ್ರದ್ದು ಎಕ್ಸಾಂಪಲ್ ಕೊಟ್ಟಿದ್ದು ನಾನೇ. 140 ಕಿಲೋಮೀಟರ್ನ 7 ಗಂಟೆ ಪ್ರಯಾಣ ಮಾಡಿದ್ದೀವಿ. 140 ಕಿಲೋಮೀಟರ್ಸ್ 7 ಗಂಟೆ, 7 hours, 6.5 hours ಪ್ರಯಾಣ. ಎಸ್